ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಡು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು KA ಇಂದ ಬಂದಿರೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಏನಿದೆ, ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ ಮಾಡಿದ್ದಾರೆ. ಸೊ ದಿಸ್ ಬುಲೆಟಿನ್ ಗಿವ್ಸ್ ಯು ದಿ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿ ಆಪ್ಷನ್ ಎಂಟ್ರಿ, ಯಾವ ಥರ ಮಾಡಬೇಕು, ಏನೇನು ಡೀಟೇಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ನೀವು ನೆನ್ಪಿಟ್ಕೋಬೇಕು, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ಈ ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ ನೀವು ಯಾವುದೇ ಮಿಸ್ಟೇಕ್ಸ್ ಇಲ್ಲದೇನೆ ನಿಮ್ಮದು ಪೂರ್ತಿ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ನೀವು ಇಲ್ಲಿ ಮಾಡ್ಬೋದು ವಿದೌಟ್ ಎನಿ ಒನ್ಸ್ ಹೆಲ್ಪ್. ಸೊ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲೇನಿದೆ, ಇಲ್ಲಿ ನೋಡಿ, ಇದು ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಿದ ತಕ್ಷಣವೇ ನಿಮಗೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಫಸ್ಟ್ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಬೇಕು ಅಂತಂದರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು QR ಕೋಡ್ ಸ್ಕ್ಯಾನ್ ಮಾಡ್ಕೋಬೋದು, ವಿಚ್ ಇಸ್ ಪ್ರಿಂಟೆಡ್ ಇನ್ ಎ ವೆರಿಫಿಕೇಶನ್ ಸ್ಲಿಪ್. ಸೊ ಅಲ್ಲಿ ನೀವು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇಟ್ ವಿಲ್ ರಿವರ್ಟ್ ಟು ಯುವರ್ ಫೇಸ್ ರೆಕಗ್ನಿಷನ್. ಸೊ ಇಲ್ಲಿ ನಿಮಗೆ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿದ ತಕ್ಷಣ ನೀವು ಈ ಪೋರ್ಟಲ್ನಲ್ಲಿ ನೀವು ಲಾಗಿನ್ ಆಗ್ಬೋದು, ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲ ನಾನು QR ಕೋಡ್ ಸ್ಕ್ಯಾನ್ ಮಾಡಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ನಿಮಗೆ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ಲಾಗಿನ್ ಅಪ್ಲಿಕೇಶನ್ ನಂಬರ್. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ CET ನಂಬರ್ ಏನಿರುತ್ತೆ ಅದನ್ನು 5 ಡಿಜಿಟ್ CET ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಸೆಂಡ್ OTP ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ್ಯಂಡ್ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಫೇಸ್ ರೆಕಗ್ನಿಷನ್ ಮಾಡುತ್ತೆ. ಸೊ ಮಾಡಾದ ತಕ್ಷಣ ಇಮಿಡಿಯೇಟ್ಲಿ ನೀವು ಈ ಪೋರ್ಟಲ್ನಲ್ಲಿ ಲಾಗಿನ್ ಆಗ್ಬೋದು. ಸೊ ದಿಸ್ ಇಸ್ ದಿ ಫಸ್ಟ್ ಪ್ರೊಸೀಜರ್ ಆಫ್ ಹೌ ಯು ಕ್ಯಾನ್ ಲಾಗಿನ್ ಆ್ಯಂಡ್ ಯು ಕ್ಯಾನ್ ಡೂ ಅನ್ ಆಪ್ಷನ್ ಎಂಟ್ರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ದೇ ಹ್ಯಾವ್ ಗಿವನ್ ಇಟ್ ವೆರಿ ಕ್ಲಿಯರ್ಲಿ. ಇಲ್ಲಿ ಅಲರ್ಟ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಸೊ ಈ ಅಲರ್ಟ್ನಲ್ಲಿ ಏನು ಹೇಳ್ತಾರೆ, ದಟ್ ಯು ಹ್ಯಾವ್ ಟು ಮೇಕ್, ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ನೀವು 750 ರುಪೀಸ್ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ನಾನ್ ರಿಫಂಡೇಬಲ್. ಸೊ ಎವ್ರಿ ಸ್ಟೂಡೆಂಟ್ ನೀವು ಯಾವುದೇ ಕೋರ್ಸಿಗೂ ಅಪ್ಲೈ ಮಾಡಿದ್ರು ಕಂಪಲ್ಸರಿ ಈ ವರ್ಷದಿಂದ ನೀವು 750 ರುಪೀಸ್ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಅನ್ ಆನ್ಲೈನ್ ಪೇಮೆಂಟ್. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ಅಂತೇಳಿ ಆಪ್ಷನ್ ಬರುತ್ತೆ. ಇಲ್ಲಿ ಆನ್ಲೈನ್ ಆಪ್ಷನ್ ಯೂಸ್ ಮಾಡಿಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು, ವೆದರ್ ಇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಪೇಮೆಂಟ್ ಆಗಿದೆನೋ ಇಲ್ವೋ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇದು ಆದಮೇಲೆ ನೆಕ್ಸ್ಟ್ ಆಫ್ಟರ್ ದಿಸ್ ಇಟ್ ಕಮ್ಸ್ ವಿತ್ ಅನ್ ಆಪ್ಷನ್ ಎಂಟ್ರಿ. ಸೊ ಇಲ್ಲೇನಾಗುತ್ತೆ, ಸೊ ಇಲ್ಲಿ KA ಅವರು ಕ್ಲಿಯರ್ ಆಗಿ ಏನು ಹೇಳ್ತಾರೆ, ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ಇದನ್ನ ಒಂದು ಪ್ರೆಸ್ ರಿಲೀಸ್ ಕೂಡ ನಾವು ರಿಲೀಸ್ ಮಾಡ್ತೀವಿ ಆ್ಯಂಡ್ ಇದನ್ನು ಅವ್ರ ವೆಬ್ಸೈಟ್ನಲ್ಲಿ ಕೂಡ ನಾವು ರಿಲೀಸ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಅನ್ ಆಪ್ಷನ್ ಎಂಟ್ರಿ. ಇಲ್ಲಿ ಆಲ್ರೆಡಿ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಇಲ್ಲಿ ನೋಡಿ, ನೀವು ಯಾವಾಗಿಂದ ಮಾಡ್ಕೋಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. 24th ಸೆಪ್ಟೆಂಬರ್ 2025 11 AM ಇಂದ 28th ಸೆಪ್ಟೆಂಬರ್ 2025 11:59 PM ವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ದಿಸ್ ಪೋರ್ಟಲ್ ವಿಲ್ ಓಪನ್ ಫ್ರಮ್ 29th ಸೆಪ್ಟೆಂಬರ್. ಸೊ ಅವಾಗಿಂದ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ದಟ್ ಈಸ್ ವಾಟ್ ಇಲ್ಲಿ ಸೆಕೆಂಡ್ ಪಾಯಿಂಟ್ನಲ್ಲಿ ಹೇಳ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲೇ ಮನೆಯಲ್ಲೇ ನೀವು ಕೂತ್ಕೊಂಡು 24th ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಬಟ್ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಯಾವ ಕಾಲೇಜ್ ಒಂದು ಹೋಮ್ವರ್ಕ್ ಥರ ನೀವು ಇಲ್ಲಿ ಮಾಡ್ಕೋಬೋದು. ನೀವು ಪ್ರಿಫರೆನ್ಸ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಗಾರ್ಡಿಯನ್ಸ್, ನಿಮ್ಮ ಮೆಂಟರ್ಸ್, ಸೊ ನಿಮ್ಮ ಅಡ್ವೈಸರ್ಸ್ ಯಾರು ಇರುತ್ತೆ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಪ್ರಿಪ್ರೇಷನ್ ಮಾಡಿ ನೀವು ಲಿಸ್ಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಯಾವ ಥರ ಮಾಡ್ಬೋದು, ನೀವು ಫಸ್ಟ್ ಕಾಲೇಜಸ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಯಾವ ಥರ ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು, ಅವ್ರ ಕಾಲೇಜ್ ಪೋರ್ಟಲಿಗೆ ಹೋಗಿ ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳಿ, ಏನೇನು ಅವೈಲಬಲ್ ಇದೆ ಅಂತೇಳಿ. ಸೊ ಆ ಬೇಸಿಸ್ ಮೇಲೆ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ ಬಿಫೋರ್ ಯು ಡೈರೆಕ್ಟ್ಲಿ ಲಾಗಿನ್ ಇನ್ ಟು ಅ ವೆಬ್ಸೈಟ್ ಆ್ಯಂಡ್ ಟು ಅನ್ ಆಪ್ಷನ್ ಎಂಟ್ರಿ. ಫಸ್ಟ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕ್ಯಾಂಡಿಡೇಟ್ಸಿಗೆ ಕೆಲವೊಂದು ನೋಟ್ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ನೋಟ್ ದ ನೇಮ್ ಆಫ್ ದಿ ಕಾಲೇಜ್, ಕೋರ್ಸ್ ಆಫರ್ಡ್ ಇನ್ ಅ ಸಪ್ರೇಟ್ ಶೀಟ್ ಪರ್ ಪೇಪರ್. ಸೊ ಇಲ್ಲಿ ಏನಿರುತ್ತೆ, ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ಏನಿರುತ್ತೆ ಅದನ್ನೆಲ್ಲ ಅಲ್ಲಿ ಕೊಟ್ಟು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. ಸೊ ಅದು ಒಂದು ಸಪ್ರೇಟ್ ಶೀಟ್ನಲ್ಲಿ ನೀವು ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ದಿ ಪ್ರಯಾರಿಟಿ ಆಪ್ಷನ್ಸ್ ಫಾರ್ ದಿ ಕಾಲೇಜಸ್.
ಸೊ ಫರ್ದರ್ ಇಲ್ಲೇನು ಹೇಳ್ತಾರೆ ಕಟ್ ಆಫ್ ರ್ಯಾಂಕಿಂಗ್ ಈಗ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಟ್ ಆಫ್ ರ್ಯಾಂಕಿಂಗ್ ಲಾಸ್ಟ್ ಟೈಮ್ ಏನಿತ್ತು ಸೇಮ್ ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಕಾಲೇಜಸ್ಸಿಗೂ ಈ ವರ್ಷ ಇರಬೇಕಂತೇನಿಲ್ಲ. ದೇರ್ ಮೇ ಬಿ ಅ ಚೇಂಜಸ್ ಇನ್ ದಿ ಕಟ್ ಆಫ್ ರ್ಯಾಂಕಿಂಗ್. ಸೊ ಅದನ್ನು ಒಂದು ರಿಲೀಸ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮೊದಲೇ ಲಾಸ್ಟ್ ಇಯರ್ ನೀವು ಕಟ್ ಆಫ್ ರ್ಯಾಂಕಿಂಗ್ ಕಾಲೇಜಸ್ ನೋಡಿಕೊಂಡು ನೀವು ಒಂದು ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಆಸ್ ವೆಲ್ ಆಸ್ ದ ಆಪ್ಷನ್ಸ್ ದ್ಯಾಟ್ ಯು ವಾಂಟ್ ಬೇಸ್ಡ್ ಆನ್ ದಿ ಕಾಲೇಜ್ ಪ್ರಯಾರಿಟಿ ನಿಮಗೆ ಬೇಕಾಗಿರೋದು ಕಾಲೇಜಸ್ನ ನೀವು ಆಪ್ಟ್ ಮಾಡ್ಕೋಬೋದು. ಆ ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಸ್ ಮೆಥಡ್ ಟು ಎಂಟರ್ ದಿ ಆಪ್ಷನ್ಸ್. ಯಾವ ಥರ ನೀವು ಆಪ್ಷನ್ಸ್ನ ಎಂಟರ್ ಮಾಡಬೇಕು ಅಂತೇಳಿ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನೀವು ಎಂಟ್ರಿ ಮಾಡುವಾಗ ಇಲ್ಲಿ 3 ಟ್ಯಾಬ್ಸ್ ಅವೈಲೇಬಲ್ ಇರುತ್ತೆ. ಒನ್ ಇಸ್ ಫಾರ್ MBA, ಒನ್ ಇಸ್ ಫಾರ್ MCA ಆ್ಯಂಡ್ ಒನ್ ಇಸ್ ಫಾರ್ ME MTech ಕೋರ್ಸಸ್. ಸೊ 3 ಸಪ್ರೇಟ್ ಆಗಿ ನಿಮಗೆ ಇಲ್ಲಿ ಟ್ಯಾಬ್ಸ್ ಓಪನ್ ಆಗುತ್ತೆ. ಸೊ ನೀವು ಎಲ್ಲೆಲ್ಲಿ ಯಾವ ಟ್ಯಾಬ್ನಲ್ಲಿ ಆ ಟ್ಯಾಬ್ನಲ್ಲಿ ಹೋಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದ ಲಿಸ್ಟ್ ಆಫ್ ದಿ ಕಾಲೇಜಸ್ ವಿಲ್ ಬಿ ಗಿವನ್ ಔಟ್. ಸೊ ಇಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಆ ಡಿಸಿಪ್ಲಿನಲ್ಲಿ ಆ ಕಾಲೇಜಸ್ ನೀವು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ಲೈಕ್ ದರ್ ಇಸ್ ನೋ ಎನಿ ಲಿಮಿಟೇಷನ್ಸ್. ಸೊ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನು ಲಿಮಿಟೇಷನ್ಸ್ ಇರೋದಿಲ್ಲ. ನಿಮ್ಮ ಪ್ರಯಾರಿಟಿ ಅಕಾರ್ಡಿಂಗ್ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಆ್ಯಂಡ್ ಯುವರ್ ಪ್ರಯಾರಿಟಿ ನಂಬರ್ಸ್ ಆರ್ ಯುವರ್ ರ್ಯಾಂಕ್ ಫಾರ್ ಯುವರ್ ಸೀಟ್ ಅಲಾಟ್ಮೆಂಟ್. ಸೊ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ MBAನಲ್ಲಿ ಯಾವ ರ್ಯಾಂಕಿಂಗ್, MBA MCA MTechನಲ್ಲಿ 1 2 3 4 ಅಂತೇಳಿ ನೀವು ರ್ಯಾಂಕಿಂಗ್ ಕೊಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಗಿವ್ ದಿ ರ್ಯಾಂಕಿಂಗ್ ವೆರಿ ಕೇರ್ಫುಲಿ. ಸೊ ಅದನ್ನು ನೀವೊಂದು ಲಿಸ್ಟ್ನ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಇಯರ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು MBA ಕೋರ್ಸಿಗೆ ಆಪ್ಟ್ ಮಾಡಬೇಕು ಅಂತಂದರೆ MBA ಸೀಟ್ಸ್ನಲ್ಲಿ ಏನಿದೆ ಇಲ್ಲಿ ನೋಡಿ 250 MBA ಕಾಲೇಜಸ್ ಇದೆ. ಅದರಲ್ಲಿ ನಿಮಗೆ ನೀವು ಇಂಟ್ರೆಸ್ಟೆಡ್ ಇದ್ದರೆ 24 ಕಾಲೇಜಸ್ನ ಆಪ್ಷನ್ ಅವೈಲೇಬಲ್ ಇರುತ್ತೆ. ನೀವು 24 ಕಾಲೇಜಸ್ ಕೂಡ ನೀವು ಆಪ್ಟ್ ಮಾಡ್ಕೋಬೋದು. ಸೇಮ್ ನೀವು MCA ಮಾಡ್ಕೋತಿದ್ದೀರಿ ಅಂತಂದರೆ 210 MCA ಕಾಲೇಜಸ್ ಇದ್ದಾವೆ ಅಂತಂದ್ರು ನೀವು ಎಷ್ಟು ಬೇಕಷ್ಟು ನೀವು ಆಪ್ಟ್ ಮಾಡ್ಕೋಬೋದು. ನಂಬರ್ ಆಫ್ ಕಾಲೇಜಸ್ ಅಕಾರ್ಡಿಂಗ್ ಟು ಯುವರ್ ಚಾಯ್ಸಸ್, ಯುವರ್ ಪ್ರಿಫರೆನ್ಸಸ್ ಯು ಕ್ಯಾನ್ ಆಪ್ಟ್ ಇಟ್. ಸೊ ನೀವು ಎಷ್ಟು ಆಪ್ಷನ್ಸ್ ಕೊಡ್ಬೇಕಂತೀರಾ, ಎಷ್ಟು ಕಾಲೇಜಸ್ ಚಾಯ್ಸ್ ಮಾಡ್ಕೋಬೇಕಂತೀರಾ, ದ್ಯಾಟ್ ಈಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್. ಇದರಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ರಿಮೆಂಬರ್, ಇದನ್ನ ಆಪ್ಷನ್ ಎಂಟ್ರಿ ನೀವು ಒಂದ್ಸಲ ಮಾಡಿದ್ಮೇಲೆ ಮತ್ತೆ ನೀವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಡೂಯಿಂಗ್ ಎನ್ ಎಂಟ್ರಿ. ಸೊ ಇಲ್ಲೇನಾಗುತ್ತೆ, ಪ್ರಯಾರಿಟಿ ಆಪ್ಷನ್ಸ್ ಡ್ಯೂರಿಂಗ್ ದಿ ಎಂಟ್ರಿ ಅಂತ ಹೇಳಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ರಿಲೀಸ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನೀವು ಚಾಯ್ಸ್ನ ಮಾಡ್ಕೋಬೋದು, ಕಾಲೇಜಸ್ ಚಾಯ್ಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಓದ್ಕೊಳ್ಳಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಬಟ್ ಎಲ್ಲ ಕಾಲೇಜ್ ಕೋಡ್ ಆ್ಯಂಡ್ ದ ಕೋರ್ಸಸ್ ವಿಲ್ ಬಿ ಅವೈಲೇಬಲ್ ಇನ್ ದಿ KEA ವೆಬ್ಸೈಟ್. ಸೊ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀರಾ, ಕಾಲೇಜ್ ಕೋಡ್ ನಮಗೆ ಗೊತ್ತಿಲ್ಲ, ಕಾಲೇಜ್ ಕೋಡ್ ಏನಿದೆ ಅಂತೇಳಿ. ಸೊ ಕೋರ್ಸ್ ಕೋಡ್ ಆ್ಯಂಡ್ ಕಾಲೇಜ್ ಕೋಡ್ ಎಲ್ಲದನ್ನೂ KEA ವೆಬ್ಸೈಟ್ನಲ್ಲೇ ಅವೈಲೇಬಲ್ ಇರುತ್ತೆ. ಗೊತ್ತಿಲ್ಲ ಅಂತಂದರೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲ ಅವೈಲೇಬಲ್ ಇದೆ ಅಂತೇಳಿ. ಅದನ್ನು ನೋಡಿಕೊಂಡು ನೀವು ಕಾಲೇಜ್ ಕೋಡ್ ಆ್ಯಂಡ್ ಕೋರ್ಸಸ್ನ ಆಪ್ಟ್ ಮಾಡ್ಕೋಬಹುದು ಆ್ಯಂಡ್ ನಿಮ್ಮ ಪ್ರಯಾರಿಟಿ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PGCET ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಎವ್ರಿ ಡೇ ಟು ಡೇ ಇನ್ಫಾರ್ಮೇಷನ್ಸ್ ನಿಮಗೆ ಕೊಡ್ತಾ ಇರ್ತೀನಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೂಡ ಮಾಡಿ. ಫರ್ದರ್ ಇಲ್ಲೇನಂತಾರೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇಸ್ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಸೊ ಕ್ಯಾಂಡಿಡೇಟ್ ನೀವು ಒಂದ್ಸಲ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಮತ್ತೆ ನಿಮಗೆ ಚೇಂಜಸ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ನೀವು ಹಿಯರ್ ಇಟ್ಸ್ ಗಿವನ್ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ನ್ಯೂ ಆಪ್ಷನ್ಸ್ ಅಗೇನ್ ಆಫ್ಟರ್ ದಿ ಸಬ್ಸಿಕ್ವೆಂಟ್ ರೌಂಡ್ಸ್. ಫಸ್ಟ್ ರೌಂಡ್ ಆದಮೇಲೆ ಮತ್ತೆ ನೀವು ಚೇಂಜ್ ಮಾಡ್ಕೋತೀನಿ ಆಪ್ಷನ್ಸ್ನ ಅಂತಂದರೆ ಅದು ಪಾಸಿಬಿಲಿಟಿ ಇರೋದಿಲ್ಲ. ಇಲ್ಲ ಕ್ಯಾಂಡಿಡೇಟ್ಸ್ ಮೇ ರೀಆರ್ಡರ್ ಆರ್ ಡಿಲೀಟ್ ದಿ ಆರ್ಡರ್ ಅಂತಂದ್ರೂ ಕೂಡ ನಿಮಗೆ ಆಪ್ಷನ್ಸ್ ಅವೈಲೇಬಲ್ ಇರಲ್ಲ. So next is information on online seat allotment. So ಇಲ್ಲಿ there is no limit for entry of the options. ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ಎಷ್ಟು ಆಪ್ಷನ್ಸ್ ಬೇಕಾದರೂ ನೀವು ಇಲ್ಲಿ ಆಪ್ಟ್ ಮಾಡ್ಕೋಬೋದು. ಇಲ್ಲಿ ಏನು ಲಿಮಿಟ್ ಇಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಇಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನೀವು ಇಲ್ಲಿ ಎಂಟ್ರಿ ಮಾಡ್ಕೋತಾ ಹೋಗ್ಬೋದು. ಬಟ್ ರಿಮೆಂಬರ್, ನಿಮಗೆ ಯಾವ ಕಾಲೇಜ್ನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬೇಕಾಗಿದೆ ಆ ಕಾಲೇಜ್ನ ಫಸ್ಟ್ ಹಾಕಿ, ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್. ಸೊ ನಿಮ್ಮ ಪ್ರಯಾರಿಟಿ ನಿಮ್ಮ ಕಾಲೇಜ್ ಯಾವ್ದು ನಿಮಗೆ ಬೇಕಾಗಿದೆ ಅದ್ರ ಪ್ರಕಾರ ನೀವು ಲಿಸ್ಟ್ ಮಾಡ್ಕೋತಾ ಹೋಗಿ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಡೂ ದಿ
entry. And the next ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇಟ್ ಇಸ್ ಅ ನೋಟ್ ಆಫ್ ದಿ ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು, ಮತ್ತೆ ಏನಾದರೂ ಚೇಂಜಸ್ ಬೇಕಾದ್ರೆ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು ಇನ್ ಯುವರ್ ಚಾಯ್ಸಸ್ ಬಿಫೋರ್ ದಿ ಲಾಸ್ಟ್ ಡೇಟ್. ಮಾಕ್ ಎಂಟ್ರಿ ಅಂತಂದ್ರೆ ಏನು, ಲಾಸ್ಟ್ ಟೈಮ್ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಪಬ್ಲಿಕೇಶನ್ ಆಫ್ ದಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇದು 29 ಸೆಪ್ಟೆಂಬರ್ 2025 2 PM ಆದಮೇಲೆ ಇದು ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ, ದಟ್ ಇಸ್ ಪಬ್ಲಿಷ್ ಮಾಡ್ತಾರೆ. ಇದಾದಮೇಲೆ ನಿಮಗೊಂದು ಆಪ್ಷನ್ ಕೊಡ್ತಾರೆ, ದಟ್ ಇಸ್ 29 ಸೆಪ್ಟೆಂಬರ್ ಇಂದ 3 ಅಕ್ಟೋಬರ್ 2025 11 PM ವರೆಗೂ. ಸೊ ಇಲ್ಲಿ ನೀವು ಏನು ಎಂಟ್ರಿ ಮಾಡಿದ್ದೀರಾ ಆಲ್ರೆಡಿ, ಸೊ ಅದರಲ್ಲಿ ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋಬೋದು. ದ್ಯಾಟ್ ಈಸ್ ರೀಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಇಲ್ಲಾಂತಂದರೆ ನಿಮ್ಮ ಚಾಯ್ಸಸ್ ಬೇರೆ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೋಬೋದು, ಕೋರ್ಸಸ್ ಆ್ಯಡ್ ಮಾಡ್ಕೋಬೋದು. ಸೊ ನಿಮಗೆ ಏನು ಬೇಕಾಗಿದೆ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಈ ಮಾಕ್ ರಿಸಲ್ಟ್ ನೋಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಬಟ್ ದ ಮೇನ್ ಥಿಂಗ್ ಇಸ್ ಇದನ್ನ ಏನು ನೀವು ಒಂದ್ಸಲ ಇದನ್ನ ಎಂಟ್ರಿ ಮಾಡ್ತೀರಾ, that will be the final option entry that you are going to do. ಇದಾದ್ಮೇಲೆ ನೀವು ಯಾವುದೇ ಚೇಂಜಸ್ ನಿಮಗೆ ಮಾಡೋಕ್ಕೆ ಬರೋದಿಲ್ಲ. ದ್ಯಾಟ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಫ್ರೀ ಟು ಚೇಂಜ್, ರೀಆರ್ಡರ್ ಆ್ಯಂಡ್ ಡಿಲೀಟ್. ಸೊ ಇದು ನೀವು ತುಂಬ ಕೇರ್ಫುಲ್ ಆಗಿ ನೀವು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡ್ಕೋತಾರೆ ಅಂತಂದರೆ, ಸೊ ನಿಮಗೊಂದು ಕ್ಲಾರಿಟಿ ಬರಲಿ, ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಒಂದ್ಸಲ ಎಂಟ್ರಿ ಆದಮೇಲೆ ನಿಮಗೆ ಮತ್ತೆ ಅನ್ಸುತ್ತೆ, ಅರೆ ನಾನು ಆ ಕಾಲೇಜ್ ಹಾಕಬೇಕಾಗಿತ್ತು, ನಾನು ಈ ಕಾಲೇಜ್ ಮಿಸ್ ಮಾಡಿದೆ, ನೀವು ಪ್ರಯಾರಿಟಿ ಲಿಸ್ಟ್ನಲ್ಲಿ ತಪ್ಪು ಹಾಕಿದೆ ಅಂತೇಳಿ ನಿಮಗೆ ಅನ್ಸ್ಬೋದು. ಸೊ ಅದನ್ನೆಲ್ಲ ಕನ್ಫ್ಯೂಷನ್ನ ಒಂದು ಸಾರ್ಟ್ ಔಟ್ ಮಾಡೋಕ್ಕೆ ಆ್ಯಂಡ್ ನಿಮ್ಮ ಮೆರಿಟ್ ಲಿಸ್ಟ್ ನೋಡಿಕೊಂಡು ನೀವು ಎಂಟ್ರಿ ಮಾಡಲಿ ಅಂತೇಳಿ ಈ ಒಂದು ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಡಿಕ್ಲೇರ್ ಮಾಡ್ತಾರೆ. ಅದಾದಮೇಲೆ ನೀವು ಫೈನಲ್ ಎಂಟ್ರಿ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ದ ಡೀಟೇಲ್ಸ್ ಅಬೌಟ್ ದಿ information bulletin that is given in Karnataka Examination Authority. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಇಸ್ ಆಪ್ಷನ್ ಎಂಟ್ರಿ ಇಂದ ಸ್ಟಾರ್ಟ್ ಆಗಿ ಫೈನಲ್ ನಿಮ್ದು ಪ್ರಯಾರಿಟಿ ಲಿಸ್ಟ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಇನ್ಫಾರ್ಮೇಷನ್ ಬುಲೆಟಿನ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸ್ ವೆಲ್ ಆಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೂಡ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿಗೆ ಇನ್ಫಾರ್ಮೇಷನ್ ಬೇಕಾಗಿದೆ KA ಬಗ್ಗೆ, PGCET ಬಗ್ಗೆ, ಸೊ ಇದ್ರದ್ದು ವಿಡಿಯೋ ಕೂಡ ನೀವು ಈ ವಿಡಿಯೋ ಫಾರ್ವರ್ಡ್ ಮಾಡಿ, ಸೊ that it will be helpful for them also. So see you all in my next video. Till then, take care.